ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿವಸ ಉಪ್ಪಿನಂಗಡಿ ಸ್ಟೇಷನಲ್ಲಿ ನಾವು ಒಂದು 4 ದಿವಸಕ್ಕಿಂತ ಮುಂಚೆ ನಾವೊಂದು ಕಂಪ್ಲೇಂಟನ್ನು ಉಪ್ಪಿನಂಗಡಿ ಸ್ಟೇಷನಲ್ಲಿ ನಾವು ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಕೊಡುವಾಗ ನಾವು ಟ್ರಸ್ಟಿನ ಮುಖಾಂತರ ಕಂಪ್ಲೇಂಟ್ ಕೊಟ್ಟದ್ದು. ಅಂದರೆ ಅಲ್ಲಿಯ ಮೇಡಮ್ನವರು ಬಂದು ಪ್ರತಿ ಮನೆಗೆ ಬಂದು ಅವರು ಇದು ಮಾಡ್ತಾಯಿದ್ರು, ಮನೆಯಲ್ಲಿ ಬಲಾತ್ಕಾರದಲ್ಲಿ ಹಣ ಕಟ್ಟಲಿಕ್ಕೆ ಇದು ಮಾಡ್ತಾಯಿದ್ರು. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಮೇಡಮ್ನವರು ಬಂದರೆ ಮನೆಯಲ್ಲಿ ನೀವು ಹಣ ಕಟ್ಟಲಿಕ್ಕೆ ಇಲ್ಲದಿದ್ದರೆ ನಿಮಗೆ ಸಾಲ ಮನ್ನಾ ಮಾಡ್ತೇವೆ, ನೀವು ಹಗ್ಗ ತಗೊಂಡು ಸಾಯಿರಿ, ನೀವು ಸತ್ತು ಹೋದರೆ ಮಾತ್ರ ನಿಮಗೆ ಸಾಲ ಮನ್ನಾ ಆಗ್ತದೆ, ಆಗ ನೀವು ಸತ್ತರೆ ಈಗಲೇ ಸಾಯಿರಿ ಅಂತ ಮೇಡಮ್ನವರು ಪ್ರಚೋದನೆ ಕೊಡ್ತಾಯಿದ್ರು. ಅದನ್ನು ತಿಳಿದ ನಮಗೆ ಅವರು ಅಲ್ಲಿಯ ಸಂಘದ ಸದಸ್ಯರು ನನಗೆ ಕಾಲ್ ಮಾಡಿ ಹೇಳಿದರು, ಹೀಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಸಂಘದ ಸದಸ್ಯರನ್ನು ಕರ್ಕೊಂಡು ಹೋಗಿ ಉಪ್ಪಿನಂಗಡಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಲಾಸ್ಟಿಗೆ ನಾವು ಡಾಕ್ಯುಮೆಂಟ್ ಎಲ್ಲ ತೋರಿಸಿದಾಗ ಕಂಪ್ಲೇಂಟ್ ತಗೊಂಡ್ರು. ಈಗ ಅದರ ಪರವಾಗಿ ನಿನ್ನೆ ಶುಕ್ರವಾರ, ಮೊನ್ನೆ ಗುರುವಾರ ನನಗೆ ಸಾಧಾರಣ ನಾನು ಪುತ್ತೂರು ಸ್ಟೇಷನ್ನಲ್ಲಿರುವಾಗ ನನಗೆ ಕಾಲ್ ಬಂತು ಸ್ಟೇಷನಿಂದ. ಇವರು ಧರ್ಮಸ್ಥಳದವರು, ಅದರ ನಿರ್ವಾಹಕರು ಯಾರಿದ್ದಾರೆ ಅವರು ಬಂದಿದ್ದಾರೆ, ನೀವು ಕೂಡ ಬನ್ನಿ ಅಂತ. ಮತ್ತೆ ಹೇಳಿದರು, ನೀವು ಬೇಡ, ಆ ಕಂಪ್ಲೇಂಟ್ ಕೊಟ್ಟವರು ಮಹಿಳೆಯವರು ಬರಲಿ, ಸದಸ್ಯರು ಬರಲಿ ಅಂತ ಹೇಳಿ. ಇಲ್ಲ, ಅದು ಬರಲಿಕ್ಕೆ ನಾವು ಕೂಡ ಒಟ್ಟಿಗೆ ಬರ್ತೇವೆ, ಈಗ ಬರಲಿಕ್ಕೆ ಆಗೋದಿಲ್ಲ, ನಾಳೆ ನಾವು 11 ಗಂಟೆಗೆ ಬರ್ತೇವೆ ಅಂತ ಅವರಿಗೆ ಹೇಳಿದ್ದೇವೆ. ಆದ ಕಾರಣ ನಿನ್ನೆ ಅವರು ಬಂದಿದ್ದರು, ನಾವು ಕೂಡ ಹೋಗಿದ್ದೇವೆ. ನಾವು 12 ಗಂಟೆಗೆ ಹೋಗಿದ್ದೇವೆ, ಅವರು 11 ಗಂಟೆಗೆ ಹೇಳಿದ್ದೇವೆ ನಾವು. ಆದರೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಹೋದಾಗ ಅಲ್ಲಿ ಅವರು 12 ಜನ ಬಂದಿದ್ದರು. ಧರ್ಮಸ್ಥಳ ಟ್ರಸ್ಟಿನಲ್ಲಿ ಯಾರೆಲ್ಲ ಇದ್ದಾರೆ ಅದರಲ್ಲಿ 12 ಜನ ಅವರು ಬಂದಿದ್ದರು. ಅದರಲ್ಲಿ ಧರ್ಮಸ್ಥಳ ಟ್ರಸ್ಟಿನವರು ಒಂದು 3 ಜನ ಅಧಿಕಾರಿಗಳು, ಬಾಕಿ ಎಲ್ಲ ಯಾರ ಸದಸ್ಯರನ್ನೆಲ್ಲ ಕರ್ಕೊಂಡ್ಬಂದು, ಮತ್ತು ಪಂಚಾಯತಿನವರೆಲ್ಲ ಬಂದಿದ್ದರು ಅದರಲ್ಲಿ. ಹಾಗೆ ನಾವು 6 ಜನ ಅಂದರೆ ನಾನು ಮತ್ತು ಸಂತೋಷರು, ನಮ್ಮ ಸಂಚಾರಿ ಸ್ಟುಡಿಯೋರು, ಮತ್ತು 4 ಜನ ಸದಸ್ಯರು ಮುಸ್ಲಿಮ್ಸ್ ಮಹಿಳೆಯರು. ಹಾಗೆ ಸ್ಟೇಷನಿಗೆ ಹೋದಾಗ ಅಲ್ಲಿ ನಮ್ಮನ್ನು 2 ಕಡೆಯವರನ್ನು ಎದುರೆದುರು ಕೂರಿಸಿ ನಮ್ಮ ಹತ್ರ ಮಾತಾಡುವಾಗ ಅವರು ಕೆಲವು ವಿಷಯವನ್ನು ಹೇಳಿ, ನೀವು ತೆಗೆದ ಹಣವನ್ನು ಕಟ್ಟಬೇಕಲ್ಲ. ಅದಕ್ಕೆ ನಾವು ಫಸ್ಟಿಗೆ ಹೇಳಿದರು, ನೀವು ಬರುವುದು ನೀವು ಇದರಲ್ಲಿ ಇಲ್ಲ, ನೀವು ಬೇಡ, ನೀವು ಹೊರಗಡೆ ಹೋಗಿ, ಅವರು ಮಾತ್ರ ಸಾಕು ಅಂತೇಳಿ. ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ಟವರೇ ನಾವು. ಇಲ್ಲ, ಅದಿಲ್ಲ, ನಿಮ್ಮ ಹೆಸರಿಲ್ಲ. ಲಾಸ್ಟಿಗೆ ನೋಡುವಾಗ ನಮ್ಮ ಹೆಸರು, ಅದಕ್ಕೆ ನಾವು ಕೂಡ ಸೈನ್ ಹಾಕಿದ್ದೆ, ಇಬ್ಬರು ಕೂಡ. ಹಾಗೆ ನಮ್ಮನ್ನು ಕೂರಿಸಿದರು. ಲಾಸ್ಟಿಗೆ ಮಾತಾಯಿತು. ಅವರು ಹೇಳಿದರು, ನಮಗೆಲ್ಲ ಟ್ರಸ್ಟ್ ಎಲ್ಲ ರೆಡಿ ಉಂಟು, ನಮ್ಮದೆಲ್ಲ ಡಾಕ್ಯುಮೆಂಟ್ ಕ್ಲಿಯರೆನ್ಸ್ ಉಂಟು ಎಲ್ಲ ಹೇಳಿದರು. ಆದರೆ ನೋಡುವಾಗ ಅವರು ಟ್ರಸ್ಟ್ ರೆಡಿ ಉಂಟು, ನಮ್ಮ ಡಾಕ್ಯುಮೆಂಟ್ ಕ್ಲಿಯರೆನ್ಸ್ ಉಂಟು ಅಂತ ಹೇಳ್ತಾರೆ. ಆದರೆ ಅವ್ರ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ ಇರಲಿಲ್ಲ. ಎಲ್ಲ ಪುಸ್ತಕವನ್ನು ತಗೊಂಡು ಬಂದಿದ್ದರು. ಒಂದು ಮೂಟೆ ಕಟ್ಟಿ ಪುಸ್ತಕ ತಗೊಂಡ್ಬಂದು 2 ಚೀಲ ಪುಸ್ತಕ ಇತ್ತು. ಎಲ್ಲ ಪುಸ್ತಕವನ್ನು ನಮ್ಮ ಎದುರಲ್ಲಿ ಇಟ್ಟರು. ನಾವು ಎಲ್ಲ ಡಾಕ್ಯುಮೆಂಟನ್ನು ಟೇಬಲ್ ಮೇಲೆ ಇಟ್ಟಿದ್ದೆವು. ಅವರು ಕೇಳಿದ ಪ್ರಶ್ನೆಗೆ ಎಲ್ಲ ಡಾಕ್ಯುಮೆಂಟಲ್ಲಿ ನಾವು ಉತ್ತರ ಕೊಡ್ತಾ ನಾವು ಹೋದೆವು. ಮುಂದೆ ಹೋಗ್ತಾ ಲಾಸ್ಟಿಗೆ ನಮ್ಮನ್ನು ಎಂಕ್ವೈರಿ ಮಾಡಲಿಕ್ಕೆ ಕೂತಂಥ ಪೊಲೀಸ್ ಅವರಿಗೆ ಏನು ಮಾತಾಡುವಂಥ ಇದು ಸಿಗಲಿಲ್ಲ. ಯಾಕಂತ ಹೇಳಿದರೆ ನಮ್ಮದು ಡಾಕ್ಯುಮೆಂಟ್ ಪಕ್ಕ ಇತ್ತು, ಅವರದ್ದು ಡಾಕ್ಯುಮೆಂಟ್ ಇಲ್ಲ. ಅವರು ಲಾಸ್ಟಿಗೆ ಡಬಲ್ ಮೀನಿಂಗಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಮಗೆ. ಯಾಕಂದರೆ ಅವರನ್ನು ಡೈರೆಕ್ಟಾಗಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಗೋದಿಲ್ಲ ಅವರಿಗೆ. ಅದಕ್ಕೆ ನಮ್ಮ ಹತ್ರ ಹೇಳಿದರು ಹೀಗೆ ಅಂತೇಳಿ. ಲಾಸ್ಟಿಗೆ ಅಲ್ಲಿ ಆಯಿತು. ಅಲ್ಲಿಂದ ಎಸ್ ಐ ಬಂದರು. ಅವರ ಹತ್ರ ಮಾತಾಡಿದೆವು. ಅವರು ಮಾತಾಡುವಾಗ ಅವರು ಕೇಳಿದರು, ಏನು ಕಂಪ್ಲೇಂಟ್ ಎಲ್ಲ ಹೇಳಿದರು, ಇದರ ಬಗ್ಗೆ ಎಲ್ಲ ಹೋಗಿ ಹೇಳಮ್ಮ ಅಂತ ಹೇಳಿದರು. ಫಸ್ಟಿಗೆ ಅವರ ಬಗ್ಗೆ ಮಾಹಿತಿ ತಗೊಂಡ್ರು. ಏನಮ್ಮ ಅದಕ್ಕೆ ಹೇಳಿದರು, ಸರ್ ಹೀಗೆ ಅವರು ಲೋನ್ ತಗೊಂಡಿದ್ದಾರೆ, ಲೋನ್ ಕಟ್ಟಲಿಲ್ಲ, ಹೀಗೆ ನಾವು ಮಾಹಿತಿ ಅವ್ರು ಯಾರ ಮಾಹಿತಿ ಕೊಟ್ಟರು ಅಂತೇಳಿ ಲೋನ್ ಕಟ್ಟೋದನ್ನು ನಿಲ್ಲಿಸಿದರು. ಯಾರು ಮಾಹಿತಿ ಕೊಟ್ಟದ್ದು? ಅದು ರವೀಂದ್ರ ಶೆಟ್ಟಿ ಅಂತೆ, ಹೀಗೆ ನನ್ನ ಹೆಸರನ್ನೇ ಹೇಳಿದರು. ಹಾಗೆ ಹೇಳ್ತಾ ಲಾಸ್ಟಿಗೆ ಪುಸ್ತಕವನ್ನೆಲ್ಲ ತಗೊಂಡು ಹೋಗಿದ್ರು ಅಂತ ಹೇಳಿದರು. ನಮ್ಮ ಪುಸ್ತಕವನ್ನು ಅವ್ರು ತಗೊಂಡು ಹೋಗಿದ್ರು, ಹಾಗೆ ಅಂತ ಎಲ್ಲ ಏನೇನೋ ಹೇಳಿಕೊಟ್ರು. ಲಾಸ್ಟಿಗೆ ನಮ್ಮ ಸದಸ್ಯರ ಹತ್ರ ಕೇಳಿದರು, ಸಂಘದ ಸದಸ್ಯರ ಹತ್ರ, ಏನಾಯ್ತಮ್ಮ? ಅವರೆಲ್ಲ ಹೇಳಿದರು, ಸರ್ ನಾವು ಹಣ ಕಟ್ಟೋದಿಲ್ಲ ಅಂತ ಹೇಳೋದಿಲ್ಲ, ನಾವು ಹಣ ಕಟ್ತೇವೆ. ಆದರೆ ನಮಗೆ ಲೀಗಲ್ ಆಗಿ ನಮಗೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಲಿ, ಇಲ್ಲದಿದ್ದರೆ ನಮಗೆ ಕೋರ್ಟ್ ನೋಟಿಸ್ ಕಳಿಸಿ ಅಂತ ಹೇಳಿದರು. ಅವರು ಒಂದೇ ಮಾತನ್ನು ಫಸ್ಟಿಗೆ ಹೇಳಿದವ್ರ ಹತ್ರ, ನೀವು ಇದೇ ಮಾತು, ಬೇರೆ ಏನು ಮಾತಾಡಬಾರ್ದು ಅಂತ. ಅದೇ ಮಾತಾಡ್ತಾ ಅದನ್ನೇ ಹೇಳಿದ್ರು. ಎರಡೇ ಮಾತು, ಒಂದು ಪಾಸು ಪುಸ್ತಕ, ಇಲ್ಲದಿದ್ದರೆ ನಮಗೆ
ಕೋರ್ಟಿ ನೋಟಿಸು ಇದು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಕಟ್ಟೋದಿಲ್ಲ, ಕ್ಯಾಶ್ ಹಣ ಯಾವತ್ತೂ ಕಟ್ಟೋದಿಲ್ಲ ಅಂತ. ಲಾಸ್ಟಿಗೆ ಎಸ್ ಐ ಅವರ ಹತ್ರ ಮಾತಾಡಿದ್ರು. ಸರ್ ಹೇಳಿದರು, ನೋಡಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾವು ಕಟ್ಟೋದು ಇದಕ್ಕೆ ಮಾತ್ರ, ಈಗ ಏನು ಮಾಡ್ತೀರಾ ಅಂತ. ಆಗ ಕೇಳಿದ್ರು, ನಿಮ್ಗೆ ಏನಾದರೂ ಇದನ್ನು ಈಗ ಈ ಈಗ ಹಣವನ್ನು ವಸೂಲಿ ಮಾಡಲಿಕ್ಕೆ ನಿಮ್ಗೆ ಏನಾದರೂ ದಾರಿ ಉಂಟಾ? ದಾರಿ ಹೇಳುವಾಗ ನಮಗೆ ನೀವೀಗ ಲೋನ್ ಕೊಡುವಾಗ ಯಾವುದು ಡಾಕ್ಯುಮೆಂಟ್ ಹಾಕಿದ್ದೀರಾ, ಏನಾದರೂ ಅವರು ಡಾಕ್ಯುಮೆಂಟ್ ತಗೊಂಡಿದ್ದೀರಾ? ಇಲ್ಲ. ಮತ್ತು ನಾವು 10 ಜನ ಸದಸ್ಯರ ಹತ್ರ ಸೈನ್ ಹಾಕಿದ್ದೀರಿ, ಇದಕ್ಕೆ ಜವಾಬ್ದಾರಿ 10 ಜನ ಸದಸ್ಯರು ಅಂತ ಹೇಳಿದ್ರು. ಈಗ ನೋಡಿದರೆ 3 ಜನ ಕಟ್ಟೋದಿಲ್ಲ, ಈಗ ಏನು ಮಾಡ್ತೀರಾ? ಅದಕ್ಕೆ ಹೇಳಿದ್ರು, ಆ 3 ಜನ ಕಟ್ಟದಿರಿ 10 ಜನ ಸದಸ್ಯರು, ಬಾಕಿ ಉಳಿದ 7 ಜನ ಸದಸ್ಯರು ಇವರ ಹಣವನ್ನು ಕಟ್ಟಬೇಕು ಅಂತ. ಅದಕ್ಕೆ ಅವರು ಕೇಳಿದರು, ಈಗ 10 ಜನ ಕೂಡ ಕಟ್ಟದಿರಿ ಏನು ಮಾಡ್ತೀರಾ ಈಗ? ಅದಕ್ಕೆ ಅವ್ರ ಹತ್ರ ಉತ್ತರ ಇರಲಿಲ್ಲ, ತಲೆ ತಗ್ಗಿ ಕೂತ್ಕೊಂಡ್ರು. ಅದಕ್ಕೆ ಕೇಳಿದರು, ನೋಡಿ ಅವರು ಕೊಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಈಗ ಮತ್ತೆ ಇವರು ಸದಸ್ಯರು ಕೇಳಿದರು, ನೋಡಿ ಈಗ ಸರ್ ನಾವು 1 ರೂಪಾಯಿ ಹಣ ಬಾಕಿ ಇದ್ದರೆ ಅವರ ಸುವಿಧಾ ತಗೊಳ್ಳೋದಿಲ್ಲ ಅಂತೆ, ಅವರ ಸಿಂಪ್ಯೂಟರ್ ತಗೊಳ್ಳೋದಿಲ್ಲ. ಈಗ ನೋಡಿ ನಾವು ಇಷ್ಟು ಜನ ಕಟ್ಟೋದಿಲ್ಲ, ಈಗ ಅವರು ಸಿಂಪ್ಯೂಟರ್ ತಗೊಳ್ತಾರೆ, ಇಲ್ಲದ್ರೆ ನಮ್ಮ ಪುಸ್ತಕವನ್ನು ಬಿಸಾಡ್ತಾರೆ, ಹೀಗೆಲ್ಲ ಹೇಳಿದರು. ಅದಕ್ಕೆ ಇಲ್ಲ ಸರ್, ನಮ್ಮ ಅದಕ್ಕೆ ಇದು ತಗೊಳ್ಳೋದಿಲ್ಲ, ಅದು ಕಾನೂನು ಪ್ರಕಾರ ಅದಕ್ಕೆ ಎಲ್ಲ ಹಣ ಇದ್ದರೆ ಮಾತ್ರ ತಗೊಳ್ಳೋದಿಲ್ಲ, ಆಗ ಈಗ ಯಾಕೆ ತಗೊಳ್ಳೋದಿಲ್ಲ ಅಂತ ಅದು ಪ್ರಶ್ನೆ ಹಾಕಿದರು. ಲಾಸ್ಟಿಗೆ ಹೇಳಿದರು, ಅಲ್ಲ ನಿಮಗೆ 100-200 ಕಟ್ಬೋದಲ್ಲ, ಅದಾಗೋದಿಲ್ಲ ಸರ್, ನಮಗೆ ಅದು ಅವರ ಅಮೌಂಟ್ ಎಷ್ಟುಂಟು ಅದೇ ಕಟ್ಟಬೇಕು. ಯಾರ ಹತ್ರ ಹೇಳ್ತೀರಿ? ನಾನು ಕೂಡ ಲೋನ್ ತಗೊಂಡಿದ್ದೇನೆ, ನಾನು ಏನಿದ್ರು ದಿವಸಕ್ಕೆ 100 ರೂಪಾಯಿ ಹಾಕಿದ್ರು ಹೋಗ್ತದೆ ನಮ್ಮ ಅಕೌಂಟಿಗೆ, ಅದು ಅಕೌಂಟಿಗೆ ಹೋಗಿದ ಹಣ ಎಲ್ಲ ಅಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಅವ್ರು ತಗೊಳ್ತಾರೆ. ನಾನು ಕಟ್ಟಲಿಕ್ಕೆ ಎಷ್ಟು ಬೇಕಾದ ಕಟ್ಬೋದು ನನಗೆ, ಅದು ತಗೊಳ್ಳೋದು ಅದಕ್ಕೆ ಎಷ್ಟು ತಗೊಳ್ಬೇಕಷ್ಟು. ಇದು ನಿಮ್ಮೇಲೆ ನಾಟಕ ಬೇಡ, ನೋಡಿ ಕಾನೂನು ಪ್ರಕಾರ ನಿಮ್ಗೆ ಏನು ಮಾಡಲಿಕ್ಕೆ ಆಗೋದು ಕಾನೂನು ಪ್ರಕಾರ ಮಾಡಿ. ಇನ್ನು ಮುಂದೆ ನೀವು ಮನೆಗೆ ಹೋಗಿ ಯಾರ ಮನೆಗೆ ಹೋಗಿ ಕೂಡ ನೀವು ಹಣ ವಸೂಲು ಮಾಡಲಿಕ್ಕಿಲ್ಲ, ಮನೆಗೆ ಹೋಗಿ ಬೆದರಿಕೆ ಹಾಕಲಿಕ್ಕಿಲ್ಲ. ಬೆದರಿಕೆ ಹಾಕಿದರೆ ನಿಮ್ಮ ಮೇಲೇ ಎಫ್ ಐ ಆರ್ ಮಾಡ್ತೇನೆ ಅಂತೇಳಿ ಒಂದೇ ಮಾತಲ್ಲಿ ಅವರು ಉತ್ತರಿಸಿದರು. ಆಯಿತು ಹೋಗಿ ಅಂತೇಳಿ ಅವರನ್ನು ಕಳಿಸಿದರು. ಮತ್ತು ನಮಗೆ ಬರೆದು ಕೊಟ್ಟಿದ್ದಾರೆ. ಈಗ ಅವರು ಇನ್ನು ಏನಾದರೂ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಕೋರ್ಟಿಗೆ ಹೋಗ್ಬೋದು ಅಂತೇಳಿ ನಮಗೆ ಅವರು ಬರೆದು ಕೊಟ್ಟಿದ್ದಾರೆ. ಇದು ಪ್ರಾಸ್ತಾವಿಕವಾಗಿ ಈ ಥರ ಉಂಟು. ಯಾಕಂದರೆ ಸ್ವಸಹಾಯ ಸಂಘದ ಹಣವನ್ನು ಇವರಿಗೆ ಕಲೆಕ್ಷನ್ ಮಾಡುವಂಥ ಇದು ಯಾವುದೂ ಇಲ್ಲ. ಇವರ ಹತ್ರ ಯಾವುದು ಡಾಕ್ಯುಮೆಂಟ್, ನಮ್ಮ ಹತ್ರ ಡಾಕ್ಯುಮೆಂಟ್ ಉಂಟು, ಅವರ ಹತ್ರ ಡಾಕ್ಯುಮೆಂಟ್ ಇಲ್ಲ. ಅವರು ಬರೀ ಪುಸ್ತಕವನ್ನು ತಗೊಂಬರ್ತಾರೆ. ಅವರ ಪುಸ್ತಕವನ್ನು ಎಲ್ಲಿಯಾದರೂ ನಾವು ಅವರು ಏನಾದರೂ ಒತ್ತಿ ಹಾಕಿ ಬೆಂಕಿ ಹಾಕಿದರೆ ಅವರಿಗೆ ಮತ್ತೆ ಯಾವುದು ಡಾಕ್ಯುಮೆಂಟು ಸಿಗೋದು. ಆಗ ನಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟು ಎಷ್ಟು ನೀವು ಬೆಂಕಿ ಹಾಕಿದರೂ ಒತ್ತಿಸಿದರೂ ಆದರೆ ನಮಗೆ ಅದೇ ಡಾಕ್ಯುಮೆಂಟನ್ನು ತೆಗಿಲಿಕ್ಕೆ ಆಗ್ತದೆ. ಇದು ಪ್ರಾಸ್ತಾವಿಕವಾಗಿರೋದು. ನೀವು ಈ ಧರ್ಮಸ್ಥಳ ಸ್ವಸಹಾಯದ ಬಗ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ. ಇದಕ್ಕೋಸ್ಕರ ಇದರ ಮೂಲಕ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದನ್ನು ಫಾರ್ವರ್ಡ್ ಮಾಡಿ.